ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾನೇ ರುಚಿಯಾಗಿರುವಂತಹ, ಈಸಿಯಾಗಿರುವಂತಹ, ಹೆಲ್ತಿಯಾಗಿರುವಂತಹ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ಕೇವಲ 10 ನಿಮಿಷದಲ್ಲಿ ನೀವು ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ಈ ವಿಧಾನದಲ್ಲಿ ತಯಾರಿಸಿ, ಟೇಸ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಹಲ್ವಾ. ಸೊ ಈ ಒಂದು ಕ್ಯಾರೆಟ್ ಹಲ್ವಾನ ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಸುಮಾರು ಅರ್ಧ kg ಆಗೋಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ಅದರ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿ ನೋಡ್ಬೋದು, ತುರಿದು ಈಗ ತಗೊಳ್ಬೇಕಾಗುತ್ತೆ. ಸೊ ಈಗ ಒಂದೊಂದೇ ಕ್ಯಾರೆಟ್ನ ನಾವು ತುರಿಯೋಣ. ಈ ರೀತಿಯಾಗಿ ನಾನು ತುರಿದು ತಗೊಳ್ತಾ ಇದ್ದೀನಿ ಎಲ್ಲ ಕ್ಯಾರೆಟ್ನು. ಫ್ರೆಂಡ್ಸ್, ಏನು ಅಂತಂದರೆ ಕ್ಯಾರೆಟ್ನ ಸ್ವಲ್ಪ ತುರಿಯೋದೇ ಇದರಲ್ಲಿ ಟೈಮ್ ತಗೊಳುತ್ತೆ. ಅದನ್ನು ಬಿಟ್ಟರೆ ನಾನು ಬೇರೆ ಥರ ಮಾಡಬೇಕಾಗಿರುವಂಥ ಹಲ್ವಾ ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೀನಿ. ಖಂಡಿತ ಆ ರೀತಿಯಲ್ಲೂ ಕೂಡ ನೀವು ಕ್ಯಾರೆಟ್ನ ತುರಿದಲ್ಲೇ ಮಾಡ್ಕೋಬೋದು. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಕ್ಯಾರೆಟನ್ನು ಈ ರೀತಿಯಾಗಿ ನಾನು ತುರಿದು ತಗೊಳ್ತಾ ಇದ್ದೀನಿ. ಸೊ ಈಗ ಸುಮಾರು ಅರ್ಧ kg ಒಂದು ಕ್ಯಾರೆಟನ್ನು ಪೂರ್ತಿಯಾಗಿ ತುರಿದು ತಗೊಳ್ತಿದ್ದೀನಿ. ಸುಮಾರು ಒಂದು ದೊಡ್ಡ ತಟ್ಟೆಯಲ್ಲಿ ಒಂದು ತಟ್ಟೆ ಆಗುವಷ್ಟು ಒಂದು 5ರಿಂದ 10 ನಿಮಿಷ ಕ್ಯಾರೆಟ್ ತುರಿಯೋದೇ ಟೈಮ್ ತಗೊಳುತ್ತೆ. ಆ ಕ್ಯಾರೆಟ್ ತುರಿದು ನಾವು ರೆಡಿ ಮಾಡಿಕೊಂಡ್ರೆ ಕೇವಲ 10 ನಿಮಿಷದಲ್ಲಿ ನಿಮಗೆ ಈ ರುಚಿಯಾಗಿರುವಂಥ ಕ್ಯಾರೆಟ್ ಹಲ್ವಾನ ನೀವು ತಯಾರಿಸ್ಕೊಳ್ಬೋದು. ಈಗ ನೋಡಿ, ನಾನು ಈ ರೀತಿಯಾಗಿ ತುರಿದು ತಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಹೀಗೆ ಎಲ್ಲ ಕ್ಯಾರೆಟ್ನು ತುರಿದು ನೋಡ್ಬೋದು ನೀವು. ಈ ರೀತಿಯಾಗಿ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ತಗೊಂಡು ಇಟ್ಕೊಂಡಿದ್ದೀನಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ನಿಮ್ಗೆ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ, ನಂತರ ನೀವು ಹಲ್ವಾನ ತಯಾರಿಸ್ಕೊಳ್ಬೋದು. ಕ್ಯಾರೆಟ್ ತುರಿದು ತಗೊಂಡಿದ್ರೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗೋಗುತ್ತೆ ಈ ಒಂದು ರೆಸಿಪಿ. ಹಾಗೆ ಇದು ಸುಮಾರು ನಾವು ಒಂದು ತಿಂಗಳಿಗೆ ಕನಿಷ್ಠ ಒಂದು ಸಲನಾದರೂ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಇದು. ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಯಾವಾಗಲೂ ಕೂಡ ತಯಾರಿಸಿ ಸಾಧ್ಯವಾದಷ್ಟು ಹಸಿ ಕ್ಯಾರೆಟನ್ನೇ ಕೊಡಿ, ಎಲ್ಲರೂ ಕೂಡ ತಿನ್ನಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ನಂತರ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಹಾಲು ಅಂದರೆ ಇಲ್ಲಿ ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ ನಂತರ ಇದನ್ನು ಒಂದು ಕುದಿ ಬಾಡೋದಕ್ಕೆ ನಾವು ಬಿಟ್ಬಿಡೋಣ. ಜಾಸ್ತಿ ಏನು ಟೈಮ್ ತಗೊಳ್ಳೋಲ್ಲ, ಇದು ತುಂಬ ಬೇಗ ಆಗೋಗುತ್ತೆ. ಹಾಲು ನಾವು ಹಾಕಿರೋದೇ ಬರೀ ಅರ್ಧ ಲೀಟರು, ಸೊ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೀವು ನೀರು ಹಾಕಿರೋವಂಥ ಹಾಲನ್ನು ತಗೊಳ್ಬೇಡಿ, ಗಟ್ಟಿಯಾಗಿರೋವಂಥ ಹಾಲನ್ನೇ ಹಾಕ್ಕೊಳ್ಳಿ. ಯಾಕೆಂದರೆ ತುಂಬ ಬೇಗ ಆಗುತ್ತೆ ಈ ಒಂದು ರೆಸಿಪಿ. ಅದಕ್ಕೋಸ್ಕರ ನೀರು ಹಾಕಿದರೆ ನೀರೆಲ್ಲ ಅದನ್ನೆಲ್ಲ ಫುಲ್ಲು ಡ್ರೈ ಆಗಿ ಅದಾದ ನಂತರ ಕೋವಾ ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನೋಡಿ, ನಾವು ಕೋವಾ ಮಾಡ್ಕೊಳ್ಳೋವಂಥ ವಿಧಾನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮನೆಯಲ್ಲಿಯೇ ಕೋವಾವನ್ನು ತಯಾರಿಸ್ಕೊಂಡು ರುಚಿಯಾಗಿರುವಂಥ ಒಂದು ಹಲ್ವಾನ ಅಥವಾ ಬೇರೆ ಯಾವುದೇ ಸ್ವೀಟ್ಗಳಿಗೂ ಕೂಡ ನೀವು ಈ ರೀತಿ ಮಾಡ್ಕೊಳ್ಬೋದು. ಈಗ ಕೋವಾ ತಯಾರಿಸೋದಕ್ಕೆ ಮೊದಲನೇದಾಗಿ ಹಾಲು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಏನನ್ನು ಕೂಡ ನಾನು ಹಾಕ್ಕೊಂಡಿಲ್ಲ. ಬೇಕು ಅಂದರೆ ನೀವು ಉಪಯೋಗಿಸ್ಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ನಾನು ಹಾಲನ್ನೇ ಪೂರ್ತಿಯಾಗಿ ಅದನ್ನು ಇಂಗೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು ಬೌಲ್ ತಗೊಳ್ಳೋಣ. ಬೌಲಿಗೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿದ ನಂತರ ಒಂದು 3 ಸ್ಪೂನ್ ಆಗುವಷ್ಟು ನಾವು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ನೋಡಿ, ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕ್ಕೊಂಡು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಒಂದು ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆಯಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಆದ ನಂತರ ನೋಡಿ, ಒಂದು ಸ್ವಲ್ಪ ಕೂಡ ಗಂಟಿಲ್ಲ, ಈ ರೀತಿ ರೆಡಿ ಮಾಡ್ಕೊಳ್ಳೋಣ. ನೀವು ಕೋವಾ ಮಾಡೋದಕ್ಕೆ ಡೈರೆಕ್ಟಾಗಿ ಬರೀ ಹಾಲಲ್ಲೇ ಕೋವಾ ಮಾಡ್ಕೋಬೋದು ಫ್ರೆಂಡ್ಸ್. ಬೇಕು ಅಂತಂದರೆ ಮಾತ್ರ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಬರೀ ನೀವು ಹಾಲಲ್ಲಿ ಕೋವಾ ಅದು ಸ್ವಲ್ಪ ಗಟ್ಟಿಯಾಗೋ ಹಾಗೆ ನೀವು ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ರೆ ಹಾಲೆಲ್ಲ ಗಟ್ಟಿ ಆಗ್ತಾ ಬರುತ್ತೆ, ಆವಾಗ ನಿಮಗೆ ಕೋವಾ ರೆಡಿ ಆಗುತ್ತೆ. ಈಗ ನೋಡಿ, ಸ್ವಲ್ಪ ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಟ್ಟಿ ಆಗೋದಕ್ಕೆ ಬಿಟ್ಬಿಡೋಣ ಹಾಲನ್ನ. ನಂತರ ಒಂದು ಕುಕ್ಕರಲ್ಲಿ ನಾವು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗೋದಿಲ್ಲ ತುಪ್ಪ. ಕೆಲವರೆಲ್ಲ ಕ್ಯಾರೆಟ್ ಹಲ್ವಕ್ಕೆ ತುಪ್ಪ ಜಾಸ್ತಿ ಹಾಕ್ಕೊಳ್ತಾರೆ. ತುಪ್ಪ ನಾವು ಕ್ಯಾರೆಟ್ ಪೂರ್ತಿ ಹುರಿಬೇಕಲ್ಲ, ಅದಕ್ಕೋಸ್ಕರ ನಾವು ಜಾಸ್ತಿ
ತುಪ್ಪವನ್ನು ಹಾಕ್ಕೊಳ್ಬೇಕು ಅಂತಾರೆ. ಖಂಡಿತವಾಗ್ಲೂ ಜಾಸ್ತಿ ತುಪ್ಪ ಏನು ಬೇಕಾಗೋದಿಲ್ಲ. 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಅರ್ಧ kg ಆಗೋಷ್ಟು ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೀವಲ್ವ, ಅಷ್ಟು ಕೂಡ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ತುಪ್ಪದಲ್ಲಿ ನಾವು ಮಿಕ್ಸ್ ಮಾಡ್ತಾ ಅದನ್ನು 1 ನಿಮಿಷದವರೆಗೂ, 1 ನಿಮಿಷ ಅಥವಾ 2 ನೋಡಿ, 1-2 ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷದ ನಾವು ಹಾಗೆ ಇದನ್ನು ಬಿಟ್ಬಿಡಬೇಕು. ಆಗ ನಮಗೆ ಚೆನ್ನಾಗಿ ಅದು ರೋಸ್ಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ನಂತರ ಈಗ ಇದಕ್ಕೆ ನಾವು 1-2 ಸೆಕೆಂಡ್ ಆದಮೇಲೆ ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಆಗ ನಾವು ಇದಕ್ಕೆ 1 ಕಪ್ ಹಾಲು ತಗೊಳ್ಳೋಣ. 1 ಕಪ್ಪಿನ ಅಳತೆಯಲ್ಲಿ ನಾನು ಹಾಲು ತಗೊಂಡಿದ್ದೀನಿ ನೋಡಿ. ಅರ್ಧ ಕಪ್ ಹಾಕ್ಕೊಂಡಿದ್ದೆ, ಮತ್ತು ಇನ್ನೂ ಒಂದು ಅರ್ಧ ಕಪ್ ಹಾಲನ್ನು ಹಾಕ್ಕೊಳ್ತೀನಿ. ಟೋಟಲ್ ಆಗಿ 1 ಕಪ್ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಹೀಗೆ ಬೇಯೋದಕ್ಕೆ ಬಿಟ್ಬಿಡಬೇಕು. 1 ವಿಷಲ್ ಮಾಡಿಸಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ಒಂದೇ 1 ವಿಷಲ್ ಮಾಡಿಸ್ಕೊಳ್ಳೋಣ. ಈಗ ಕುಕ್ಕರ್ ವಿಷಲ್ ಆಗಲಿ, ಅಲ್ಲಿವರೆಗೂ ಹಾಲಿನ ಕಡೆ ಬರೋಣ. ನೋಡ್ಬೋದು, ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ರೀತಿಯಾಗಿ ನಮಗೆ ರೆಡಿ ಆಗಬೇಕು ಕೋವಾ. ನೋಡ್ತಾ ಇದ್ದೀರಲ್ಲ, ಇನ್ನು ಹಾಲಿನ ಅಂಶ ಇದೆ, ಸೊ ಅದೆಲ್ಲ ಕ್ಲಿಯರಾಗಿ ನಮಗೆ ಗಟ್ಟಿಯಾಗಿ ಬರಬೇಕು. ಆಗ ಪರ್ಫೆಕ್ಟಾಗಿ ಕೋವಾ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ರೀತಿಯಾಗಿ ಹಾಲೆಲ್ಲ ಡ್ರೈ ಆಗ್ತಾ ನಮಗೆ ಕೋವಾ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಕೋವಾ ಮಾಡ್ಕೋಬೋದು. ಸೊ ಖಂಡಿತವಾಗ್ಲೂ ಕೋವಾ ಮಾಡಿ ಈ ರೀತಿಯಾಗಿರುವಂಥ ಕ್ಯಾರೆಟ್ ಹಲ್ವಾನ ತಯಾರಿಸಿ ಒಂದ್ಸಲ ನೀವು ತಿಂದು ನೋಡಿ ಹೇಗಿರುತ್ತೆ ಟೇಸ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿಸಿದ ನಂತರ ಈಗ ಡ್ರೈ ಫ್ರೂಟ್ಸ್ನ ನಾವು ಹಾಕ್ಕೊಳ್ಳೋಣ. ಸೊ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನೀವು ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಬಾದಾಮಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಬಾದಾಮಿಯನ್ನು ಕೂಡ ಈಗ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಗೋಡಂಬಿಯನ್ನು ಕೂಡ ನಾನು ತಗೊಳ್ತೀನಿ. ಗೋಡಂಬಿ ಕೂಡ ನಾವು ಈ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಕಲರ್ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡಿಬಿಟ್ಟು ಇದನ್ನು ನಾವು ನಿಧಾನವಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಮತ್ತೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಲಾಸ್ಟಿಗೆ ಹಾಕ್ಕೊಳ್ಬೇಕು. ಒಂದೇ ಸಲ ಗೋಡಂಬಿ ಮತ್ತು ಬಾದಾಮಿ ಹಾಕಿದಾಗ ನೀವು ದ್ರಾಕ್ಷಿ ಹಾಕ್ಕೊಳ್ಬೇಡಿ. ಅದಾದ ನಂತರ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. 1 ವಿಷಲ್ ಆಗಿದೆ ಕ್ಯಾರೆಟ್. ಈಗ 1 ವಿಷಲ್ ಆದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ. ವಿಷಲ್ ಹೋದ್ಮೇಲೆ ಕ್ಯಾರೆಟನ್ನು ನಾವು ಈ ತುಪ್ಪದ ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ. ನಾವು ಈ ರೀತಿಯಾಗಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ತುಪ್ಪದಲ್ಲೇ ಇದನ್ನು ಮಿಕ್ಸ್ ಮಾಡೋಣ ನೀಟಾಗಿ. ತುಂಬಾ ಈಸಿಯಾಗಿ ಆಗುವಂಥ ಒಂದು ರುಚಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ. ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ಈಗ ನೋಡಿ, ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲದ ಪುಡಿ ಬರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅರ್ಧ kg ಕ್ಯಾರೆಟ್ಗೆ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆನ ಉಪಯೋಗಿಸ್ಬೋದು. ಜಾಸ್ತಿ ಸ್ವೀಟ್ ಬೇಡ ಅಂದರೆ ಇನ್ನೂ ಕಮ್ಮಿ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಿದೆ ಇದು. ಈಗ ಸ್ವಲ್ಪ ನೀರು ಆಗ್ತಿದೆಯಲ್ಲ, ಅದು ಸ್ವಲ್ಪ ಎಲ್ಲ ಡ್ರೈ ಆಗಲಿ. ಈಗ ಕೋವಾನ ಸೇರಿಸ್ಕೊಳ್ಳೋಣ. ಮನೆಯಲ್ಲೇ ಮಾಡಿರುವಂತಹ ಕೋವಾ. ಈ ಕೋವಾವನ್ನು ನಾವು ಈ ಒಂದು ಕ್ಯಾರೆಟ್ ಹಲ್ವಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಸೇರಿಸ್ಕೊಂಡ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಏನು ಅದು ತೊಂದರೆ ಇಲ್ಲ. ಫಸ್ಟ್ ನಿಮಗೆ ಗಂಟು ಥರ ಕಾಣ್ತಿರ್ಬೋದು, ಆದರೆ ಅದು ಏನೂ ಆಗೋದಿಲ್ಲ. ಬಿಸಿ ಆದಮೇಲೆ ಹಾಲಲ್ವಾ, ಅದು ಕರಗೋಗುತ್ತೆ. ಈ ರೀತಿಯಾಗಿ ನೋಡಿ, ಏನು ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಹೊರಟೋಗುತ್ತೆ. ಅಲ್ಲಿವರೆಗೂ ನೀವು ಹಾಗೆ ಇದನ್ನು ಸ್ಟೀಮಲ್ಲಿ, ಅಂದರೆ ಒಂದು ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೆ. ನಂತರ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಹಾಕಿ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರಿನಂಶ ಕ್ಯಾರೆಟಲ್ಲಿ ಹಾಲು ಅಥವಾ ನೀರಿನಂಶ ಯಾವುದು ಕೂಡ ಕಾಣ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಎಲ್ಲೂ ಕೂಡ ಜಾಸ್ತಿ ನಿಮಗೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಇದಾಗಿದೆ.
ಒಂದು ತಟ್ಟೆಯನ್ನು ಮುಚ್ಚಿ 2 ಸೆಕೆಂಡ್ ಹಾಗೆ ಬಿಟ್ಟು ಮತ್ತೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಕ್ಯಾರೆಟ್ ಹಲ್ವಾ ಕೇವಲ 10 ನಿಮಿಷದಲ್ಲಿ ರೆಡಿ ಆಗಿದೆ. ಈ ಗಾಜರ್ ಹಲ್ವಾನ ಒಂದ್ಸಲ ನೀವು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.